ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಮೊಸರನ್ನು ರವೆ ಹಾಕಿ ಉಪ್ಪಿಟ್ಟು ಮಾಡ್ತೀನಿ. ತುಂಬ ಚೆನ್ನಾಗಿರೋ ಕತೆ ಹೇಳ್ತೀನಿ. ರವೆ ತರಕಾರಿ ಎಲ್ಲ ಬೇಯಿಸಿಕೊಂಡಿದ್ದೀನಿ. ಅವರೆಕಾಯಿ, ಕ್ಯಾರೆಟು, ಬೀನ್ಸು, ಕೊತ್ತಂಬರಿ, ಪುದೀನ, ಈರುಳ್ಳಿ, ಆಯಿಲು, ಕಡಲೆಬೇಳೆ, ಉದ್ದಿನಬೇಳೆ, ಸಾಲ್ಟು, ಟೊಮೊಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ, ಮೊಸರು. ಒಂದೂರಲ್ಲಿ ಒಂದು ಬಡ ಬ್ರಾಹ್ಮಣ ಇದ್ರಂತೆ. ಅವರು ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರಂತೆ. ವಿದ್ಯೆ, ಬುದ್ಧಿ, ಪೂಜೆ, ಮದುವೆದು ಏನೂ ಗೊತ್ತಿಲ್ವಂತೆ ಮಂತ್ರಗಳು. ಇಲ್ಲಿ ಒಂದು ಬಡ ಬ್ರಾಹ್ಮಣ ಇದ್ರಂತೆ. ಅವ್ರಿಗೆ ಯಾವ ಮಂತ್ರಗಳು, ವಿದ್ಯೆ ಯಾವುದೂ ಕಲ್ತಿರ್ಲಿಲ್ವಂತೆ. ಭಿಕ್ಷಾಟನೆ ಮಾಡ್ಕೊಂಡು ಜೀವನ ಮಾಡ್ತಾಯಿದ್ರಂತೆ. ಒಂದಿನ ಅವ್ರಿಗೆ ತುಂಬ ಬೇಸರ ಆಯ್ತಂತೆ. ಎಲ್ಲರೂ ಮದುವೆ ಮಾಡ್ಕೊಂಡು ಚೆನ್ನಾಗಿದ್ದಾರೆ, ನನಗೂ ಒಂದು ವಿದ್ಯೆ ಇದ್ದರೆ ನಾನು ಒಳ್ಳೆ ಮದುವೆ ಮಾಡಿಕೊಂಡು ಹೆಂಡತಿ ಮಕ್ಕಳನ್ನ ಸಾಕೊಂಡು ಇರ್ಬೋದಾಗಿತ್ತು. ಈ ಒಂಟಿ ಜೀವನ ಬೇಜಾರಾಗೋಯ್ತು ಅಂತ ಊರ ಮುಂದೆ ದೇವಸ್ಥಾನ ಇದ್ದರೆ ಅಲ್ಲೋ ಕೈ ಮುಕ್ಕೊಂಡು ಅಳ್ತಾ ದೇವಿ ಹತ್ರ ಒಪ್ಪಿಸ್ಕೊಂಡು ಮತ್ತೆ ಊರಿಗೆ ವಾಪಸ್ ಬರ್ತಾ ಇದ್ರಂತೆ. ಆಗ ಬರೋ ದಾರಿಲಿ ಒಂದು ಮುಳ್ಳಿನ ಪೊದೆಯಲ್ಲಿ ಕತ್ತೆ ಸಿಗಾಕೊಂಡ್ಬಿಡ್ತಂತೆ. ಕೂಗಾಕೋ ಆಗ್ತಾ ಇಲ್ವಂತೆ, ಒದ್ದಾಡ್ತಾ ಇದೆಯಂತೆ. ಬಿಡ್ಸೋಣ ಅನ್ಕೊಂಡ್ರಂತೆ. ಅಯ್ಯೋ ದೇವ್ರೆ, ಇವಾಗ ಹೋದ್ರೇ ಯಾರನ್ನ ಸ್ವಲ್ಪ ಭಿಕ್ಷೆ ಹಾಕ್ತಾರೆ, ಬಂದು ಗಂಜಿನ ಅಂಬ್ಲಿನ ಕಾಯಿಸ್ಕೊಂಡು ಕುಡಿಬೋದು. ಆಮೇಲೆ ಒತ್ತು ಆಯಿತು ಅಂದರೆ ಎಲ್ಲ ಕೆಲ್ಸಗಳು ಹೊಂಟೋಯ್ತಾರೆ, ದೇವರೇ ನೋಡ್ಕೊತಾರೆ ಅಂದ್ಬಿಟ್ಟು ಇವರು ಮುಂದೆ ಬಂದುಬಿಟ್ರಂತೆ ಊರೊಳಕ್ಕೆ. ಆಗ ಊರೊಳಗೆ ಬರೋಷ್ಟೊತ್ತಿಗೆ 4-5 ಜನ ಅಲ್ಲಿ ಇಲ್ಲಿ ಹುಡುಕ್ತಾ ಇದ್ರಂತೆ. ಏನು ಹುಡುಕ್ತಾ ಇದ್ದೀರಾ ಅಂದಂತೆ. ಕತ್ತೆ ತಪ್ಪಿಸ್ಕೊಂಡ್ಬಿಟ್ಟಿದೆ ಸ್ವಾಮಿ ಅಂದ್ರಂತೆ. ಆವಾಗ ಬ್ರಾಹ್ಮಣರಿಗೆ ಒಳ್ಳೆ ಉಪಾಯ ಹೊಳಿತಂತೆ. ಅಯ್ಯೋ ಇಷ್ಟೇನಾ, ನೋಡಿ ಒಂದು ಅರ್ಧ ಕೆಜಿ ಅಕ್ಕಿ, ಒಂದು ಸ್ವಲ್ಪ ಬೇಳೆ, ಮತ್ತು ಪೂಜೆಗೆ ಬೇಕಾಗಿರೋ ಹಣ್ಣು ಕಾಯಿ ಫಲ ಎಲ್ಲ ತೊಗೊಂಬನ್ನಿ, ನಾನು ಎಲ್ಲಿದೆ ಅಂತ ಕರೆಕ್ಟಾಗಿ ಹೇಳ್ತೀನಿ ಅಂತ ಅಂದ್ಬಿಟ್ಟು ಹೇಳಿದ್ರಂತೆ. ಅಯ್ಯೋ ಬ್ರಾಹ್ಮಣರಿಗೆ ಈ ವಿದ್ಯೆ ಎಲ್ಲ ಗೊತ್ತಾ ಅಂದ್ಬಿಟ್ಟು ಅವ್ರೇನು ಮಾಡಿದ್ರಂತೆ, ಎಲ್ಲ ಅವ್ರು ಹೇಳಿದಂಗೆ ಒಂದು ಅರ್ಧ ಗಂಟೆ ಬಿಟ್ಟು ಬಂದ್ರಂತೆ. ಅಷ್ಟೊತ್ತಿಗೆ ಇವರು ಪೂರ್ವಕಾಲದಲ್ಲಿ ಇವರು ಮಡಗಿರ್ತಾರಲ್ಲ ತಾಳಪತ್ರಗಳು, ಅದನ್ನ ಎತ್ತಿ ಮುಂದೆ ಇಟ್ಕೊಂಡು ನೀಟಾಗೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋರ ಥರ ಕೂತ್ಕೊಂಡಿದ್ರಂತೆ. ಅಯ್ಯೋ ಬರ್ತಾರೋ ಬರೋಲ್ಲ ಅಂದ್ಕೊಂಡಿದ್ರಂತೆ. ಅವರೆಲ್ಲ ತೊಗೊಂಡು ಬರೋ ಅಷ್ಟೊತ್ತಿಗೆ ಬ್ರಾಹ್ಮಣರಿಗೆ ತುಂಬ ಖುಷಿ ಆಗೋಯ್ತಂತೆ. ಆ ತಾಳಪತ್ರಗಳಿಂದ ಆ ಕಡೆ ಈ ಕಡೆ ತಿರುಗಿಸಿ, ನೋಡಿ ಇದೇ ದಿಕ್ಕಲ್ಲಿ ನಿಮ್ಮ ಕತ್ತೆ ಈ ಥರ ಸಿಗಾಕೊಂಡು ಒದ್ದಾಡ್ತಾ ಇದೆ, ಬೆಳಗ್ಗೆಯಿಂದ ಊಟ ನೀರಿಲ್ದಿರ, ಬೇಗ ಹೋಗಿ ಬಿಡಿಸ್ಕೊಂಬಂದ್ಕೊಳ್ಳಿ ಅಂತ ಹೇಳಿದ್ರಂತೆ. ಅಲ್ಲಿ ಹೋಗಿ ನೋಡಿದ ತಕ್ಷಣ ಸೇಮ್ ಹಂಗೆ ಇದೆಯಂತೆ ಕತ್ತೆ, ಅವ್ರು ಹೇಳ್ದಂಗೆ. ಅಯ್ಯೋ ಬ್ರಾಹ್ಮಣರು ಇಷ್ಟು ದಿನ ಭಿಕ್ಷಾಟನೆ ಮಾಡ್ಕೊಂಡು ತಿಂತಾಯಿದ್ರು, ಇವತ್ತೆಷ್ಟು ವಿದ್ಯೆ ಇದೆ ಅಂತ ಗೊತ್ತಾಯಿತು ಅಂದ್ಬಿಟ್ಟು ಅವ್ರಿಗೆ ತುಂಬ ಖುಷಿಯಾಗಿ ಮತ್ತೆ ಸ್ವಲ್ಪ ಬಂದು ಅಕ್ಕಿ ಬೇಳೆ ಕೊಟ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಹೋದ್ರಂತೆ. ಆಗ ಹಂಗೆ ಒಂದು 4-5 ದಿನ ಕಳೀತಂತೆ. ಆ ಊರಲ್ಲೊಂದು ಹಸು ಕಳೆದೋಯ್ತಂತೆ. ಆವಾಗ ಅವ್ರು ಹುಡುಕ್ತಾ ಇದ್ದರೆ ಅಲ್ಲಿ ಸ್ವಲ್ಪ ಜನ ನೋಡಿ, ಈ ಹೆಸರು ನೋಡಿ ಈ ಥರ ಬ್ರಾಹ್ಮಣರ ಹತ್ರ ಹೋಗಿ ಕೇಳಿ, ಅವ್ರು ಎಲ್ಲಿದೆ ಅಂತ ಕರೆಕ್ಟಾಗಿ ಹೇಳ್ತಾರೆ ಅಂತ ಹೇಳಿದ್ರಂತೆ. ಸರಿ ಅಂದ್ಬಿಟ್ಟು ಆಯಿತು ಅಂದ್ಬಿಟ್ಟು ಬ್ರಾಹ್ಮಣರ ಹತ್ರ ಬಂದು ಕೇಳಿದ್ರಂತೆ. ನೋಡಿ ಫ್ರೆಂಡ್ಸ್, ಕತೆ ತುಂಬ ಚೆನ್ನಾಗಿರುತ್ತೆ. ನನ್ನ ಅಡುಗೆಗಳಾಗಲಿ ನನ್ನ ಕತೆಗಳಾಗಲಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮಲತಾ ಯೂಟ್ಯೂಬ್ ಚಾನಲ್. ನೆಕ್ಸ್ಟ್ ಎಪಿಸೋಡಲ್ಲಿ ಫುಲ್ ಕತೆ ಹೇಳ್ತೀನಿ.